ಡೀಸೆಲ್ ಅಂತೂ ಹಾಕ್ಸಿ ಸಾಕಾಗಿ ಹೋಗಿದೆ. ಅದು ಯಾರು ಕದೀತಿದಾರೋ ಏನು. 1 2 3 4 5 ಲಾರಿ ಎಲ್ಲೋ ಕಳೆದೋಯ್ತದು. ಬರೀ ಖರ್ಚು. ಡ್ರೈವರ್ಗಳಂತೂ ಸರಿಗೆ ಓಡಿಸಲ್ಲ, ಹೆವಿ ರ್ಯಾಶ್ ಆಗೋಗಿದ್ದಾರೆ. ಮೊದಲೇ ಬಿಸ್ನೆಸ್ ಇಲ್ಲ, ಅದರಲ್ಲಿ ಲಾರಿನ 10 ದಿನ ಆಯ್ತು ಸರ್ವಿಸಿಗೆ ಬಿಟ್ಟು. ಅದು ಏನು ಕತೆನೋ ಏನು. ನನ್ನ ಹತ್ರ 10 ಲಾರಿ ಇತ್ತಪ್ಪ, ಇವಾಗ ಒಂದು ಅದೆಲ್ಲೋಯ್ತೋ ಗೊತ್ತಿಲ್ಲ, ಹುಡುಕ್ತಾನೇ ಇದ್ದೀನಿ. ಇಲ್ಲಿ ತಂದೆ ತಾಯಿ ಆಶೀರ್ವಾದ ಅಂತ ಹಾಕ್ಸಕ್ಕೆ, ಇಲ್ಲಿ ಈತ ಶತ್ರುಗಳ ಆಶೀರ್ವಾದ ಅಂತ ಹಾಕ್ಸೋಣ. ಏನ್ ಬೇಕಾದ್ರೂ ಹಾಕ್ಬೋದು. ಡಿಸೈನ್ ಹಂಗೆ ಮಾಡಿರೋದು ನಿಜವಾಗ್ಲು. ಒಳಗಡೆ ಏನ್ ಕಂಫರ್ಟ್. ಅಬ್ಬಬ್ಬಾ, ಇದೇನ್ ಕಾರ ಲಾರಿನ? ಮಹೀಂದ್ರ ಅವರೇ ಫಸ್ಟ್ ಫುಲ್ಲಿ ಬಿಲ್ಟ್ ಕ್ಯಾಬಿನ್. ನಿಮ್ಮ ಡ್ರೈವರಿನ ಸೇಫ್ಟಿ ಚೆನ್ನಾಗಿ ನೋಡ್ಕೋತಾರೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೊಂದು 9 ಇಂಚ್ ಇನ್ಫರ್ಟೈನ್ಮೆಂಟ್ ಸ್ಕ್ರೀನ್ ಹಾಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ದಾರೆ. ಮ್ಯೂಸಿಕ್ ಸಿಸ್ಟಮ್ ಇದೆ, AC ಕೂಡ ಬರುತ್ತೆ. ಎಷ್ಟು ಕಂಫರ್ಟೇಬಲ್ ಇದೆ. ನಿಮ್ಮ ಸೀಟಲ್ಲೂ ಕೂಡ ಸಸ್ಪೆನ್ಷನ್ ಇದೆ. ಅಷ್ಟೇ ಅಲ್ಲ, ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಸೊ ಹೈವೇಸಲ್ಲಿ ಓಡಿಸ್ಬೇಕಾದ್ರೆ ತುಂಬ ಆರಾಮಾಗಿ ಓಡಾಡ್ಬೋದು. ಆಮೇಲೆ ಇದರ ಫ್ಯೂಲ್ ಸ್ಮಾರ್ಟ್ ಟೆಕ್ನಾಲಜಿ ಇದೆಯಲ್ಲ, ತುಂಬಾ ಯೂಸ್ಫುಲ್. ಯಾಕೆಂದರೆ ಅದರಲ್ಲಿ ನೀವು ಡ್ರೈವ್ ಮೋಡ್ಸ್ ಬದಲಾಯಿಸಬೇಕಾಗಿಲ್ಲ. AI ಇದೆ ಈ ಗಾಡಿಯಲ್ಲಿ. ಅದೇ ಆಟೋಮ್ಯಾಟಿಕ್ ಡ್ರೈವ್ ಮೋಡ್ ಚೇಂಜ್ ಮಾಡುತ್ತೆ. ಹೈ ಲೋಡ್ ಇದ್ದಾಗ ಅಥವಾ ಲೋ ಬೇಕಾದಾಗ ಲೋಡ್ ಸ್ಪೀಡ್ಸು. ಅದಷ್ಟೇ ಅಲ್ಲದೆ ಟರ್ಬೋ ಮೋಡ್ ಕೂಡ ಇದೆ. ನೀವು ಯಾವ ಥರ ಲೋಡ್ ಹಾಕಿದ್ದೀರಾ ಗಾಡೀಲಿ, ಯಾವ ಥರ ರೋಡಲ್ಲಿ ಓಡಿಸ್ತಾ ಇದ್ದೀರಾ, ಅದ್ರ ತಕ್ಕಂತೆ ಈ ಡಿಫ್ರೆನ್ಸು ಆಟೋಮ್ಯಾಟಿಕ್ ನ್ಯಾನೋ ಸೆಕೆಂಡ್ಸಲ್ಲಿ ಚೇಂಜ್ ಆಗಿ ನಿಮಗೆ ಒಳ್ಳೆ ಉಳಿತಾಯ ಕೊಡುತ್ತೆ ಫ್ಯೂಯಲ್ಗಲ್ಲಿ. ಸೊ ಡೀಸೆಲ್ದು ತಲೆ ಬಿಸಿ ಇಲ್ಲ. ಅಕಸ್ಮಾತ್ ಏನಾದ್ರು ನೀವು ಡೀಸೆಲ್ ಕಳೆದೋದ್ರೆ ಅಥವಾ ಯಾರು ಕದ್ಬಿಟ್ರೆ ಅಂತ ಟೆನ್ಷನ್ ತಗೊಳ್ಬಿಡ್ತೀರಾ. ಅದಕ್ಕೂ ಟೆನ್ಷನ್ ಇಲ್ಲ. ಯಾಕೆ ಅಂದರೆ ಇದರಲ್ಲಿ ನಿಮಗೆ ಡೀಸೆಲ್ ಯಾರು ಕದ್ರೆ ಇಮಿಡಿಯೇಟ್ ನಿಮ್ಮ ಫೋನಲ್ಲಿ ನೋಟಿಫಿಕೇಶನ್ ಬರುತ್ತೆ ತುಂಬಾ ಈಸಿಯಾಗಿ. ಅದಷ್ಟೇ ಅಲ್ಲ, ಗಾಡಿನೇ ಯಾರು ಕದ್ಬಿಟ್ರೆ ನೀವು ನಿಮ್ಮ ಫೋನಲ್ಲಿ ಗಾಡಿನ ಇಮ್ಮೊಬಿಲೈಸ್ ಮಾಡ್ಬೋದು, ಅಂದರೆ ಆಫ್ ಮಾಡ್ಬೋದು. ಸೊ ಕದ್ರೂ ಅವ್ರು ಎಲ್ಲೂ ಓಡ್ಸೋಕ್ಕಾಗಲ್ಲ. ಆ ಅಡ್ವಾಂಟೇಜು ಕೂಡ ಇದೆ. ಸೊ ನಿಮ್ಮ ಗಾಡಿನೂ ಸೇಫು, ನಿಮ್ಮ ಲೋಡು ಸೇಫು, ನಿಮ್ಮ ಕಸ್ಟಮರು ಕೂಡ ಹ್ಯಾಪಿ, ಒಳ್ಳೆ ಉಳಿತಾಯ. ನಿಮ್ಗೇನನ್ಸುತ್ತೆ ಈ ಹೊಸ ಬ್ಲೇಜೋ ಟ್ರಕ್? ಇಷ್ಟೊಂದು ಇನೋವೇಷನ್ ಅಂದರೆ ಹೊಸದ ಟೆಕ್ನಾಲಜಿ ಇದರಲ್ಲಿ ಇಂಟಿಗ್ರೇಟ್ ಮಾಡಿರೋದು. ಒಳ್ಳೆ ಭಯ. ರೇಟ್ ಎಷ್ಟಿಡಬೇಕು ಕೆಳಗಡೆ ಕಾಮೆಂಟ್ಸಲ್ಲಿ ಹೇಳಿ. ಈಗ ಸದ್ಯಕ್ಕೆ ಇನ್ನೂ ರೇಟ್ ಅನೌನ್ಸ್ ಮಾಡಿಲ್ಲ. ಫ್ಲೀಟ್ ಓನರ್ಸಿಗೆ ತುಂಬಾ ಯೂಸ್ಫುಲ್, ಒಳ್ಳೆ ಉಳಿತಾಯ. ಪ್ರತಿ 4 ಗಾಡಿಗೆ 5 ವರ್ಷಕ್ಕೊಂದ್ಸತಿ ನೀವು ಒಂದು ಹೊಸ ಗಾಡಿ ತಗೊಳ್ಳೋಷ್ಟು ಉಳಿತಾಯ ಅಂತ ಹೇಳ್ತಾರೆ. 10 to 12% ಫ್ಯೂಯಲ್ ಎಫಿಷಿಯನ್ಸಿ ಎಕ್ಸ್ಟ್ರಾ ಉಳಿಯುತ್ತೆ ಸೇವಿಂಗ್ಸ್ ಅಲ್ಲೂ. ಅದಷ್ಟೇ ಅಲ್ಲದೆ ನಿಮಗೆ ಅಪ್ ಟೈಮ್ ಕೂಡ ಜಾಸ್ತಿ ಇದೆ. ಇನ್ ಕೇಸ್ ಏನಾದರೂ ನಿಮ್ಮ ಗಾಡಿ 48 ಗಂಟೆಗಿಂತ ಸರ್ವಿಸ್ ಸೆಂಟ್ರಲ್ಲಿ ಉಳಿದ್ರೆ ನಿಮಗೆ ಪ್ರತಿದಿನಕ್ಕೆ 10,000 ಕೂಡ ಕೊಡ್ತಾರೆ ಕಾಂಪನ್ಸೇಟ್ ಮಾಡೋಕ್ಕೆ ನಿಮ್ಮ ಲಾಸ್. ಸಾಕಾ? ಇನ್ನು ಬೇಕಾ? ಮಹೀಂದ್ರ ಅವ್ರ ಬುದ್ಧಿ ಬಿಡಲ್ಲ. 1 2 3 4 ಸ್ಟಿಕ್ಕರು ಮಹೀಂದ್ರ ಲೋಗೋ ಸಾಕಾ? ಇಲ್ಲಿ ನೋಡ್ತಾ ಇರೋದು 7.2 ಲೀಟರ್ ಇಂಜಿನ್, ಡೀಸೆಲ್ ಎಂಪವರ್ ಅಂತ ಕರೀತಾರೆ. ಬೆಸ್ಟ್ ಪಾರ್ಟ್ ಏನಂದರೆ ಮುಂಚೆಗಿಂತ 46 BHP ಜಾಸ್ತಿ ಸಿಗುತ್ತೆ ಇದರಲ್ಲಿ. ಯಾಕಂದರೆ 320 BHP ಔಟ್ಪುಟ್ ಇದೆ. ಅಷ್ಟೇ ಅಲ್ಲ, 1100 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆದರೂ ಕೂಡ ನಾನು ಹೇಳಿದ್ನಲ್ಲ, ಅದೆಲ್ಲ ಸೇವಿಂಗ್ಸು ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಹೇಳಿದ್ನಲ್ಲ, ಫ್ಯೂಲು ಕದಿಯೋಕ್ಕಾಗಲ್ಲ. ನಿಮಗೆ ಎಷ್ಟು ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಪ್ರತಿಯೊಂದು ವಿಷಯ ಅಂದರೆ, ನೀವು ಈಸಿಯಾಗಿ ಒಂದೇ ಕಡೆ ಕೂತ್ಕೊಂಡು ನಿಮ್ಮ ಆಫೀಸಲ್ಲಿ ಪೂರ್ತಿ ಫ್ಲೀಟ್ನ ನೋಡ್ಬೋದು. ಬೆಸ್ಟ್ ಪಾರ್ಟ್ ಏನಂದರೆ, ಪ್ರತಿಯೊಂದು ಫ್ಲೀಟಲ್ಲೂ ಒಂದು 10 ಗಾಡಿ ಇದೆ ಅಂದ್ಕೊಳ್ಳಿ ನಿಮ್ಮ ಹತ್ರ. 10 ಗಾಡಿಲೂ ಫಾರ್ ಎಕ್ಸಾಂಪಲ್ ಕಾಂಕ್ರೀಟ್ ಆಗಿರ್ಬೋದು, 16 ವೀಲರ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ನಿಮಗೆ ಪ್ರತಿಯೊಂದು ಡ್ರೈವರ್ದು ಡ್ರೈವಿಂಗ್ ಸ್ಟೈಲ್ ಬೇರೆ ಬೇರೆ ಥರ ಇರುತ್ತೆ. ಕರೆಕ್ಟಾ? ಈಗ ಬೆಸ್ಟ್ ಯಾರು ಓಡಿಸ್ತಿದ್ದಾನೆ, ವರ್ಸ್ಟ್ ಯಾರು ಓಡಿಸ್ತಿದ್ದಾನೆ, ಯಾರು ತುಂಬ ಎಕ್ಸಿಲೇಟ್ರು ಬ್ರೇಕು ದಡ ಬಡ ಮಾಡ್ತಿದ್ದಾನೆ, ಎಲ್ಲ ಫೋನಲ್ಲೇ ಗೊತ್ತಾಗುತ್ತೆ ಪೂರ್ತಿ ಫ್ಲೀಟಿಂಗು. ಅದಷ್ಟೇ ಅಲ್ಲದೆ ಸರ್ವಿಸಿಗೆ ಹೋದಾಗ್ಲೂ ನೀವು ಸರ್ವಿಸ್ ಏನೇನು ಅವರು ಅಡ್ವೈಸ್ ಮಾಡ್ತಾರೆ, ಇದು ಹೋಗಿದೆ ಚೇಂಜ್ ಮಾಡಬೇಕು ಅಂತ, ಅದು ನಿಮ್ಮ ಫೋನಲ್ಲೇ ಬರುತ್ತೆ. ಇಮಿಡಿಯೇಟ್ ಅಪ್ರೂವ್ ಮಾಡ್ಬೋದು. 48 ಗಂಟೆಗಿಂತ ಜಾಸ್ತಿ ಏನಾದ್ರು ಸರ್ವಿಸ್ ಸ್ಟೇಷನಲ್ಲಿ ಈ ಗಾಡಿ ಉಳಿದ್ರೆ ನಿಮಗೆ ಪ್ರತಿದಿನಕ್ಕೆ 10,000 ರೂಪಾಯಿ ಕೊಡ್ತಾರೆ. ಅಂದರೆ 6 ರಿಂದ 8,000 ನಿಮಗೆ ಲಾಸ್ ಆಗುತ್ತೆ ಗಾಡಿ ನಿಂತಾಗ. ಇವರು 10,000 ರೂಪಾಯಿ. ಈ ಗ್ಯಾರಂಟಿ ಏನಕ್ಕೆ ಕೊಡ್ತಾ ಇದ್ದಾರೆ ಅಂತ ಅವ್ರು ಹೇಳೋದು 276% ಮೋರ್ ರಿಲಯಬಲ್ ಆಗಿದೆ ಅಂತ ಈಗ ಹೊಸ ಬ್ಲೇಜೋ ಟ್ರ್ಯಾಕ್ ಟ್ರಕ್ಸು. ಯಾಕೆ ಅಂದರೆ ಇವರ ಟೆಕ್ನಾಲಜಿ ಎಲ್ಲ ತುಂಬ AI ಯೂಸ್ ಮಾಡ್ತಿದ್ದಾರೆ. AI ಮೂಲಕ ಏನೇ ಹಾಳಾಗುತ್ತೆ ಅಂದ್ರೂ ಕೂಡ ಅದನ್ನು ಮುಂಚೆನೇ ಅಸೆಸ್ ಮಾಡಿ ನಿಮಗೆ ಲೈವ್ ಆಗಿ ಎಲ್ಲ ಅಪ್ಡೇಟ್ ಸಿಗುತ್ತೆ. ಇದು ಫಸ್ಟ್ ಟ್ರಕ್ ಟು ಗೆಟ್ ಅ ಚಿಪ್ ಇನ್ ಬಿಲ್ಡ್. ಅದಷ್ಟೇ ಅಲ್ಲದೆ GPS ಎನೇಬಲ್ಡ್ ಕೂಡ. ಸೊ ಎಲ್ಲದೂ ತುಂಬ ಟೆಕ್ ಎನೇಬಲ್ ಮಾಡಿ ನಿಮ್ಮ ಓನರ್ಶಿಪ್ ಎಕ್ಸ್ಪೀರಿಯನ್ಸ್, ನಿಮ್ಮ ದೊಡ್ಡ ಟ್ರಕ್ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್, ಲಾಜಿಸ್ಟಿಕ್ಸ್ ಬಿಸ್ನೆಸ್ನ ತುಂಬಾ ಈಸಿ ಮಾಡಿದ್ದಾರೆ. ಸೊ ಈ ಗಾಡಿದು ಪೂರ್ತಿ ಡೀಟೇಲ್ಡ್ ರಿವ್ಯೂ ನಿಮಗೆ ತೊಗೊಂಬರ್ತಾ ಇದ್ದೀವಿ. ಫ್ಲೈವೀಲ್ ಕನ್ನಡ ನೋಡಿದ್ದಕ್ಕೆ ಸುಸ್ವಾಗತ. ಇದನ್ನು ಓಡಿಸ್ಬೇಕಂದ್ರೆ ನನ್ನ ಹತ್ರ ಹೆವಿ ವೆಹಿಕಲ್ ಲೈಸೆನ್ಸು ಇದೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಕಾಮೆಂಟ್ಸ್ ತಿಳಿಸಿ. ಸೊ ಇದನ್ನು ನಾನು ಇಸ್ಕೊಂಡು ಒಂದು ಡೀಟೇಲ್ಡ್ ಡ್ರೈವ್ ರಿವ್ಯೂ ನಿಮಗೆ ತಂದು ಕೊಡ್ತೀನಿ. ಬಾಯ್ ಬಾಯ್.